ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೆನ್ನೆ ಬೆಂಗಳೂರಿಂದ ಬಂದೆ. ಈಗ ಮಂಡ್ಯ ಮೈಸೂರು ಹೋಗ್ತಾ ಇದ್ದೀನಿ. ನಿದ್ದೆನೇ ಮಾಡಿಲ್ಲ ಗೈಸ್. 10:45ಗೆ ಬಂದೆ ಮನೆಗೆ. ಬಟ್ ವಿಡಿಯೋ ಎಡಿಟ್ ಮಾಡೋಷ್ಟರಲ್ಲಿ ಅಪ್ಲೋಡ್ ಮಾಡೋಷ್ಟರಲ್ಲಿ 11:45 ಆಯಿತು. ಸೊ ಮಲ್ಕೊಬಿಟ್ಟೆ. ಮತ್ತು ಈಗ 6 ಗಂಟೆಗೆ ಎದ್ದೆ. ಈಗ ರೆಡಿಯಾಗಿ ಸ್ವಲ್ಪ ವರ್ಕೊಂದು ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಈಗ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಈಗ ಟಿಫನ್ ಮಾಡ್ಕೊಂಡು ಹೋಗೋಣ ಅಷ್ಟೆ. ನೋಡಿ, ನಮ್ಮಮ್ಮ ಒಂದು ಮಾಡೋದ್ರೆ 2 ಮಾಡೋದು. ಒಂದು ಚಿತ್ರಾನ್ನ, ಸೊ ಇನ್ನೊಂದು ಏನಿದು ಕಾಂಕ್ರೀಟ್, ಇದು ಉಪ್ಪಿಟ್ಟಲ್ಲ. ಸೊ ಅವ್ರು ಮಾತ್ರ ಮುದ್ದೆ, ಬೆಳಗ್ಗೆ ಮುದ್ದೆ. ನಮ್ಗೆ ಅನ್ನ ಸಾರು ತಿನ್ನೋಕ್ಕೂ ಆಗಲ್ಲ ಗೈಸ್. ನಮ್ಗೆ ಬೆಳಗ್ಗೆ ಟಿಫನ್ ಥರ ಏನಾರು ಇರಬೇಕು ಗೈಸ್. ಅನ್ನ ಸಾಂಬಾರು ನಿಜವೂ ತಿನ್ನೋಕ್ಕಾಗಲ್ಲ ಗೈಸ್. ನೋಡಿ, ಇದು 3ನೇ ಐಟಮ್ ನಾನು ಇವತ್ತು ತಿಂತಾ ಇರೋದು. ಮೈಸೂರಿಗೆ ಹೋಗ್ತಾ ಅಂದವೇ ಸಾಗರನೂ ಊರಾಗ ಬಂದಿದ್ದಲ್ಲ, ಅದಕ್ಕೆ ಇಬ್ಬರು ಒಟ್ಟಿಗೆ ಹೋಗೋಣಂತ ಅಂದವೇ ಹೋಗ್ತಾ ಇದ್ದೀವಿ. ಸಾಗರ ಮನೆ ದೋಸೆ ಇವಾಗ ಆ್ಯಕ್ಚುಲಿ ಅದ ಉಪ್ಪಿಟ್ಟು ಚಿತ್ರಾನ್ನ ಯಾವ್ದು ತಿಂಬಿಟ್ಟಿದ್ದೀನಿ ಮನೆಯಲ್ಲ. ಇವಾಗ ಮತ್ತೆ ಕೊಟ್ಟರೆ ಇವಾಗ ಮಾಡೋಕ್ಕೆ ತಿನ್ನಲೇಬೇಕು. ಇವಾಗ ಕಣ್ಣಾಕ್ಬಿಡಿ ಗಾಯ್ಸ್, ಇವನೇನು ಹೊಟ್ಟೆನ ಏನು ಅಂತ. ಗೈಸ್, ಬ್ಯಾಂಕಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದು. ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಗೈಸ್, ಆನ್ ದ ವೇ ಈಗ ಹೋಗ್ತಾ ಇದ್ದೀವಿ. ದಸರಗುಪ್ಪೆ ಅಂತ ನಿಲ್ಸಿದ್ದೀನಿ. ಆ್ಯಕ್ಚುಲಿ ನಾಳೆ ಯಾವುದು ದಸರಗುಪ್ಪೆ ಫೇಮಸ್ ಇಡ್ಲಿ ಐತಲ್ಲ, ಅಲ್ಲಿ ಬಂದಿವಿ. ಬಟ್ ನನಗೆ ಅನ್ನದ ಋಣ ಎಲ್ಲಿ ಬೇಕಾದ್ರೂ ಇರುತ್ತೆ ನೋಡಿ. ಇವತ್ತು ಹುಡಿಕೊಂಬತ್ತ ನನಗೆ ಎಲ್ಲ ಹೊಟ್ಟೆ ತುಂಬುತ್ತಾ ಇನ್ನು ತುಂಬ್ತಾನೆ ಇದೆ. ಎಲ್ಲರಿಗೂ ಆ ಥರ ಅನ್ನದ ಭಾಗ್ಯ ಸಿಗಲ್ಲ ಗೈಸ್. ಬೆಣ್ಣೆ ಇಡ್ಲಿ ತಿನ್ನೋ. ಸೊ ನೀವ್ಯಾರ ಮೈಸೂರು ಕಡೆ ಹೋಗ್ತೀರಾ, ದಸರಗುಪ್ಪೆಯಲ್ಲಿ ಟೇಸ್ಟ್ ಮಾಡಿ. ನಮಗೆ ಸೊ ಗೈಸ್, ಫೈನಲಿ ಇವಾಗ ಮೈಸೂರು ರೀಚ್ ಆಗಿದ್ದೀನಿ. ಬೆಳಿಗ್ಗೆ ಯಾವ ಥರ ಇತ್ತು ಮುಖ, ಬರೋ ಅಷ್ಟಲ್ಲಿ ಅಡುಗೆ ನೀರಿಗೆ ಆಗ್ಬಿಡೋದು. ನಾನು ಮನೆ ಬಿಟ್ಟಿತ್ತು 9 ಗಂಟೆ. ಎಷ್ಟು ಗಂಟೆ ಇವಾಗ? 12:15 ಗೈಸ್. ಸ್ವಲ್ಪ ಹೊತ್ತು ಮನಗಿದೆ. ಈಗ ಊಟ ತರಕ್ಕೆ ಅಂತ ಹೊರಗಡೆ ಬಂದಿದ್ದೀವಿ. ಗಾಡಿ ಸ್ವಲ್ಪ ಟೋ ಮಾಡ್ತಾ ಇದ್ದೀವಿ. ಪೆಟ್ರೋಲ್ ಖಾಲಿ ಆಗಿದೆ. ಸೊ ಗೈಸ್, ಊಟ ಮಾಡಿದ್ದೀವಿ. ನಿದ್ದೆ ಕಣ್ಣಲ್ಲಿ ಐತೆ. ನಿದ್ದೆ ಮಾಡೋಕ್ಕೆ ಮನಸ್ಸಿಲ್ಲ. ನಿದ್ದೆ ಮಾಡೋಕ್ಕೆ ಆಯ್ತಾ ಇಲ್ಲ. ಈಗ ಆಫೀಸಿಗೆ ಯಾವಾಗ ಹೋಗೋದು? ಗೈಸ್, ಬ್ಲಾಗಲ್ಲಿ ಏನೂ ಕಂಟೆಂಟ್ ಇಲ್ಲ ಅಂದರೆ ಬೇಜಾರು ಮಾಡ್ಕೊಬಿಡಿ. ಬ್ಲಾಗಲ್ಲಿ 3 ಹೊತ್ತು, ಒಂದು ದಿನಕ್ಕೆ 3 ಹೊತ್ತು ತಿನ್ನೋದು. ನಾನು ಒಬ್ಬತ್ತಿಗೆ 3 ಹೊತ್ತು ತಿಂದವ್ರೆ ಅಂತ ಬೇಜಾರು ಮಾಡ್ಕೊಬಿಡಿ. ಕಂಟೆಂಟು ಹುಡುಕ್ತೀನಿ ಗೈಸ್. ಇವತ್ತಿನ ದಿನ ಏನು ಕಂಟೆಂಟ್ ಕೊಡ್ಬೋದು ವ್ಯೂವರ್ಸ್ಗೆ ಅಂತ ಹುಡುಕ್ತೀನಿ ಗೈಸ್. ಹುಡುಕ್ಬಿಟ್ಟು ಕಂಟೆಂಟ್ ಕೊಡ್ತೀನಿ ಗೈಸ್. ಏನಾರು ಹುಡುಕ್ತೀನಿ ಗೈಸ್. ಕಟಿಂಗೇ ಕಾಸ್ಕೊಂಡು ಇದಕ್ಕೆ ಏನು ಕಟಿಂಗ್ ಕೊಡ್ಸಿದ್ರಿ? ಆಪ್ತ ಮಿತ್ರ ಅವ್ರನ್ನ ಇದು ಕಳಿಸ್ಬಿಟ್ಟಿದ್ದೀರಾ ಬೆಂಗಳೂರಿಗೆ? ಸೊ ಗೈಸ್, ಬ್ಯಾಟ್ ಬಾಲು ನಮ್ಮ ಆ್ಯಕ್ಚುಲಿ ಗೈಸ್, ನಾನು ಒಂದ್ಸರಿನೂ ಆಡಿಲ್ಲ. ನಾನು ಔಟ್ ಸ್ಟೇಷನ್ ಇರೋದ್ರಿಂದ ಇಲ್ಲಿ ಇವರು ಆಡ್ತಾರೆ ಅಷ್ಟೇ. ನಮ್ಮ ಕಂಪ್ನಿಯಲ್ಲಿ ಒಂದು ಫ್ರಿಜ್ ಇದೆ, ಜ್ಯೂಸು ಅದು ಇದು ನಿಲ್ಕೊಬೋದು. ಸೊ ಗೈಸ್, ಅಷ್ಟೇ ನಮ್ಮ ಆಫೀಸ್ ಕೆಲಸ ಇಷ್ಟೇ ಮುಗಿಯಿತು. ಸರ್ ಫಾರ್ಮ್ ಬೇಕಿತ್ತು, ಅವು ಇವು ತೊಗೊಳಕ್ಕೆ ಬಂದಿದೆ. ಓಕೆ, ಈಗ ಹೊರಡುವ ಸಮಯ. ನಾಳೆ ಮಾರ್ನಿಂಗ್ ಮತ್ತೆ ಬರಬೇಕು. ಸಣ್ಣ ಕೆಲಸ ಅಷ್ಟೇ. ಹೋಗುವ ಮಸಾಜ್ ಮಾಡ್ಕೊಂಬ. ಊಟ ಗುರ್ತು ಕೈ ಕೊಡ್ತಾರೆ.
ಯಾ ಗೈಸ್, ಈಗ ಎಲ್ಲಿ ಹೋಗೋದು? ಕಂಟೆಂಟ್ ಕೊಡ್ಬೇಕು ನಿಮ್ಗೆಲ್ಲ. ಕಂಟೆಂಟ್ ಕೊಡಬೇಕು. ಈಗ ಎಲ್ಲೋಗೋದು ನಾವು? ಕಂಟೆಂಟ್ ಬೇಕು ನನಗೆ ಇವಾಗ. ಬ್ಲಾಗಿ ಕಂಟೆಂಟ್ ಬೇಕು. ಎಲ್ಲೋಗೋದು ಇವಾಗ? ಕಂಟೆಂಟ್ ಬೇಕಂದ್ರೆ ಅದರ ಒಟ್ಟು ಊಟ ಹಾಕಬೇಕು. ಬೆಳಗ್ಗೆ 5 ಸಲ ಜನರೇಟ್ ಮಾಡಬೇಕು. ಆದರೆ ಅಕೌಂಟ್ ನಂಬರ್ ಆಗ್ತಿದ್ದಂಗೆ ಸಿಸ್ಟಮ್ ಎರರ್, OTP ಎನೇಬಲ್ ಟು ಸೆಂಡ್ ಅಂತ ಬರ್ತಿದೆ. ಹೇಳಿ ಸರ್. ಸರ್ ಇದೇನೇ ಬ್ಯಾಂಕಿಗೂ ಲಿಂಕ್ ಆಗಿರೋದು ಸರ್? ಸರ್ ನಾನು ನೋಡಿದ ಪ್ರಕಾರ ಇದು ಬಂದ್ಬಿಟ್ಟು ನಾನ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ತೋರಿಸ್ತಾ ಇತ್ತು ಸರ್. ಈಗ ಕಂಟೆಂಟ್ ಇಲ್ಲ ಅಂತ ಹುಡುಕ್ತಿದೆ. ಈಗ ನಮ್ಮ ಹುಡುಗಂಗೆಲ್ಲ ಒಂದು ಪಲಾವ್ ಮಾಡಿಸ್ತೀನಿ ಒಂದು ಕಡೆ. ಇವಾಗ ಪಲಾವ್ ಆ್ಯಕ್ಚುಲಿ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನನ್ನ ಹತ್ರ ಪಲಾವ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿಲ್ಲ ಅಂತದಲ್ಲಪ್ಪ. ನಿದ್ದೆ ಇವತ್ತು ಮಾಡಲೇ ಇಲ್ಲ. ನಿನ್ನೆ ನೈಟು ಸ್ವಲ್ಪ ನಿದ್ದೆ ಹೋಯ್ತು ಅಂದರೆ ಇವತ್ತು ಹಂಗೆ ಆಡ್ಕೊಂಡು ನಿದ್ದೆನೇ ಮಾಡೋಕ್ಕಾಗಲಿಲ್ಲ. ಬಂದು ಮನೆ ಕಳೆದ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಪಲಾವ್ ರೆಸಿಪೀಸ್. ಸ್ವಲ್ಪ ಐಟಮ್ ಸ್ವಲ್ಪ ಮಿಸ್ ಇತ್ತು, ಅದಕ್ಕೆ ತೊಗೊಳಕ್ಕೆ ಬಂದಿದ್ವಿ. ಮಾರ್ಕೆಟ್ ಬಂದಿದ್ವಿ. ಭಾಳ ದಿನಗಳ ಬೇಡಿಕೆ ಪಲಾವ್ ತಿನ್ನಬೇಕು ಅಂತ ಹೇಳಿದೆ. ಆ್ಯಕ್ಚುಲಿ 1-2 ಟೈಮ್ ತಿಂದಿದ್ದೆ ಗೈಸ್ ಪಲಾವು. ಸಖತ್ತಾಗಿ ಮಾಡಿದ. ಸೊ ಅದಕ್ಕೆ ಈಗ ಪಲಾವನ್ನೇ ಮಾಡಿಸ್ತಾ ಇದ್ದೀನಿ ಇವಾಗ. ಸೊ ರೆಸಿಪಿ ವಿಡಿಯೋ ಮಾಡ್ತೀನಿ ಎಲ್ಲ ತೆಗ್ಬಿಟ್ಟಿಗೆ ಹೊರಗಡೆ ಇಲ್ಲ, ನನಗೋಸ್ಕರ ಅಲ್ಲ, ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ನಾನು ಮಾಡೇ ಮಾಡ್ತೇನೆ. ಅವ್ರು ತಿಂದ ಮೇಲೆ ಉಸಾರ್ ತಪ್ಪಿ ನನ್ನ ಅಂತ ಇಲ್ಲ ಗೈಸ್. ನಾನು ನಿಜವಾಗ್ಲೂ ಕಾಮಿಡಿ ಏನು ಮಾಡ್ತಿಲ್ಲ. ಪಲಾವ್ ಮಾತ್ರ ಸೂಪರಾಗಿ ಮಾಡ್ತೇನೆ. ಅದಕ್ಕೋಸ್ಕರ ಪಲಾವನ್ನೇ ಮಾಡಿಸ್ತಾ ಇದ್ದೀನಿ ಇವಾಗ. ಕೇಳಿಸ್ಕೊಂಡ್ರೆ ಸಾಕಾಗ್ತದ ಅಂತ ಪುರ ಮಾಡ್ತಾ ಇದ್ದಾನೆ ಇಲ್ಲಿ ಇದು ನೋಡಿಲಿ. ಅದು ತಂದು ಎಷ್ಟು ದಿನ ಆಗೋದು, ಎಂಥದಾಕೊಳ್ಳಿ ಇವಾಗ ಕತ್ಲಲ್ಲಿ ನನಗೂ ಕಾಣಲಿಲ್ಲ. ಹಿಂಗಾಗ್ಬಿಟ್ಟಲ್ಲ ಸೌಂಡ್ ಬರ್ತಕೋದ್ರೆ ಚೆನ್ನಾಗಿಲ್ಲ. ಎಕ್ಸ್ಚೇಂಜ್ ಮಾಡ ತಂದಿರೋದೊಂದು ಕತೆ. ಟೊಮೊಟೊ ಇದು ರೆಸಿಪಿ ಲಿಸ್ಟ್ ಹೇಳ್ತೀನಿ ನೋಡಿ ಗೈಸ್. ಇದು ಕ್ಯಾಪ್ಸಿಕಮು, ಟೊಮಾಟೊ, ಕ್ಯಾರೆಟು. ಬಾಪ ನೀವು ತರಂಬ ಒಡ್ಗೆ ತರಂಬ ಬೈಲಿ. ಏನು ಮಾಡೋದು ಬೈಲಿ ಏನ್ ಹೇಳಿ ಈಗ? ಚೆನ್ನಾಗ್ ಕಾಣಿಲ್ಲ, ಚೆನ್ನಾಗ್ ಕಟಿಂಗ್ ಆಗಿತ್ತು. ಕ್ಯಾಮ್ರಾ ಬಿಡು. ನಮ್ಮ ಬ್ಲಾಗರ್ಸ್ಗೆ ಬೇಜಾರಾಯ್ತಿದೆ ಅಪ್ಪ. ಈಗ ನೀರನ್ನು ಈ ಟೈಮ್ ಈಗ ಕಾಕಂಗದೆ, ಅದಕ್ಕೆ ಬೆಳಿಗ್ಗೆ ಕೊಟ್ಟಿಗೆ ಹೋಗಿ ತಗೊಳ್ಳುವ ಅಂತ. ಈಗ ಬೆಳಿಗ್ಗೆ ಏನ ಬೆಳಿಗ್ಗೆ ಒಟ್ಟಿಗೆ ಬೆಳಿಗ್ಗೆ ನೀರು ತರೋದು ಇವಾಗ? ಈಗ ಇರೋದ್ರಲ್ಲಿ ಮಾಡೋದು. ಓ ಪಾಪ ತಿಂತೀವಿ, ರುಚಿಯಾಗಿ ತಿನ್ಬೇಕು. ಏನೋ ರುಚಿಯಾಗಿ ತಿನ್ಬೇಕು. ಫೋನ್ ಮಾಡಿ ಹೇಳೋಣ ಅಂದ್ರೆ ಅವರು ಎಷ್ಟೊತ್ತು ಬರ್ತಾರೆ. ಮತ್ತು ಯಾವನಲ್ಲೂ ಕೇಳಿ ತಿನ್ನೋದು ಒಂದೇ ಸಲ ಪಾಪ, ರುಚಿಯಾಗಿರ್ಬೇಕು. ಸೊ ಗೈಸ್, ಈಗ ಐಟಮ್ಸ್ ಸ್ವಲ್ಪ ಕಮ್ಮಿ ಇದ್ದು, ಅದಕ್ಕೆ ಮಿಸ್ ಆಗಿರೋ ಐಟಮ್ಸ್ ಥರ ಹೋಗ್ತಾ ಇದ್ದೀವಿ ಈಗ. ಕಸ್ತೂರಿ ಮೇಥಿ, ಕೊತ್ತಂಬರಿ ಸೊಪ್ಪು ಆ್ಯಂಡ್ ಇನ್ನೊಂದು ಏನು ಹೇಳಿದ್ನಲ್ಲ, ಏನಪ್ಪ, ಕ್ಯಾಲೆಂಡರ್ ಮಸಾಲೆ. ಸೊ ಗೈಸ್, ಇಲ್ಲಿ ಕಸ್ತೂರಿ ಮೇಥಿ ಇಲ್ಲಿ ME ಐತಲ್ಲ, ಇದು A ಇದ್ದರೆ ಚೆನ್ನಾಗಿರೋದು ನನಗೆ. ಇಲ್ಲಿ ಏನೇ ಬೇಕಿತ್ತು ಗೈಸ್, ಸಾಗನ ಸ್ಕಿಲ್ಲು ಗೈಸ್. ತರಕಾರಿನ ಎಷ್ಟು ಕಟ್ ಮಾಡ್ತಾರೆ ಸಣ್ಣ ನೋಡಿ, ಈ ಸ್ಕಿಲ್ ನಂಬೋದ್ರಲ್ಲ ಗೈಸ್. ಆಲ್ಮೋಸ್ಟ್ ರೆಡಿ ಆಗ್ತಿದೆ. ನಾನಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಗೈಸ್. ಪಲಾವ್ ರೆಸಿಪಿ ನೋಡ್ಕೊಳ್ಳಿ. ಇದು 3 ಜನಕ್ಕೆ ಮಾಡ್ತಾ ಇರೋದು. 2 ಟೊಮೊಟೊಸ್, 3 ಪೀಸ್ ಆನಿಯನ್ ಆ್ಯಂಡ್ ಕ್ಯಾಪ್ಸಿಕಮ್, ಇದು ಪೊಟೊಟೊ 1, ಇದು ಮತ್ತು ಇದು ಕ್ಯಾಪ್ಸಿಕಮ್. ಸೊ ಆ್ಯಂಡ್ ಕೊತ್ತಂಬರಿ ಸೊಪ್ಪಿಗೆ ಇಂಗ್ಲೀಷ್ ಏನಂತಾರ? ಕೊತ್ತಿಮೀರಿ. ಈ ಥರಕ್ಕೆ ಹೋಗಿದ್ದು ಹಿಡಿದು ಹಂಗೆ ಹಾಕಿಬಿಟ್ರು ಕ್ವಾರಂಟೈನ್ಗೆ. ಬೆಳಗ್ಗೆಯಿಂದ MNG ಜಾಸ್ತಿ ತಿಂತಾರೆ ಅಂತ ಯಾರು ಕಣ್ಣಿಗೆ ಹಾಕ್ಬಿಡೋರು ಗೈಸ್. ನಾವು ಮೊದಲೇ ನೊಂದ ಜೀವ, ಮತ್ತೆ ನಮ್ಮ ನೋಯಿಸ್ಬಿಡಿ. ರುಬ್ಬ ಹಾಕಿದ್ರೆ ಅದ್ರ ಮಜಾನೇ ಬೇರೆ. ರುಬ್ಬಿಲ್ಲ. ಯಾವುದು ಸೂರ್ಯವಂಶನ ಯಾವುದು ಯಜಮಾನ ಫಿಲಮಲ್ಲಿ ರುಬ್ಬ ಹಾಕಿದ್ರೆ ಅದ್ರ ಮಜಾನೇ ಬೇರೆ. ರುಬ್ಬ ಹಾಕ್ಬಿಡು ಗೈಸ್. ಇದಿಷ್ಟು ಐಟಮ್ಸ್ ಮಮ್ಮಲ್ಲಿ ಗೊತ್ತಲ್ಲ, ನೋಡ್ಕೊಳ್ಳಿ.
ಕೊತ್ತಂಬರಿ ಹಾಕ್ಬೋದಿಲ್ಲ. ಈಗ ಫಸ್ಟು ಆಯಿಲ್ ಹಾಕ್ಬೇಕು ಗೈಸ್. ಆಯಿಲ್ ಆದಮೇಲೆ ನೆಕ್ಸ್ಟು ಈಗ ಅದೇನೋ ಹಾಕ್ತಾನೆ ಮರದ ಕಡ್ಡಿಯ ಇದು ಗರಂ ಮಸಾಲೆ ಲವಂಗನ ಏನು ಚಕ್ಕೆ ಕಸ್ತೂರಿ ಮೇಥಿ. ಸೊ ಇದಾದ್ಮೇಲೆ ಇದು ಎಲೆ ಲೀಫ್ ಪಲಾವ್ ಎಲೆ. ಎಷ್ಟು ಜನಕ್ಕೆ ಅಡುಗೆ? ಒಂದು 20 ಜನ. 3 ಜನಕ್ಕೆ 3 ಸಾಕಲ್ವಾ? ಒಂದು ಎಕ್ಸ್ಟ್ರಾ ಹಾಕೋಣ ಬೋಲಿ. ಸಿಗ್ತವ್ರು ಲಕ್ಕಿ 2 ಸಿಗ್ತವ್ರು. 3 ಜನಕ್ಕೆ 3 ಈರುಳ್ಳಿ ಅಷ್ಟೇ ಕುದಿರೋದು ಗಾಯ್ಸ್. 3 ಈರುಳ್ಳಿ, 3 ಟೊಮೆಟೊ, 3 ಮೆಣಸಿನ್ಕಾಯಿ, ಆಲೂಗಡ್ಡೆ ಒಂದೇ. ಸೊ ಗೈಸ್ ಈಗ ನೆಕ್ಸ್ಟು ಈರುಳ್ಳಿ ಹಾಕಬೇಕು. ಈರುಳ್ಳಿ ಜೊತೆ ಮೆಣಸಿನ್ಕಾಯಿನ ಹಾಕ್ಬಿಟ್ಟೆ. ಒಟ್ಟಿಗೆ ಹಾಕಿದ್ರೆ ಟೇಸ್ಟು ಸಾಗರ ಮಾಡೋ ಥರ ಬರುತ್ತೆ. ಸಾಗರ ಸ್ಟೈಲ್ ಇದು. ನಂದು ಹೊಡ್ಕೊಂಡು ಹೋದಂಗೆ ನಿಮ್ದು ಅವನು ವಿಡಿಯೋದಲ್ಲಿ ಅದು ಚೆನ್ನಾಗಿ ಬಂದಿಲ್ಲ ಅಂದ್ರೆ ಚೆನ್ನಾಗಿ ಬಂದದೆ ಅಂತೀನಿ ಅಂದಿರೋದಕ್ಕೆ ಮಾಡ್ತಾ ಇರೋದು, ಇಲ್ಲ ಅಂದ್ರೆ ಮಾಡ್ತೀವಿ ಗಾಯ್ಸ್. ಇಲ್ಲ ಅವನು ಸುಳ್ಳು ಹೇಳ್ತಾನೆ. ನಿಜವಲ್ಲವೇ ಸೂಪರ್ ಬರುತ್ತೆ ಪಲಾವ್. ಅದಕ್ಕೆ ಬೇಕು ಅಂತಾನೆ ಮಾಡಿಸ್ತಾ ಇರೋದು ಪಲಾವ್ ಗಾಯ್ಸ್. ನಾನು ನಿಜವಲ್ಲವೇ ಸಾಗರ ಮದುವೆಗೆ ಹುಡುಗಿ ತುಂಬಾ ಲಕ್ಕಿ ಗೈಸ್. ಆಕ್ಚುಲಿ ಪಲಾವ್ ಮಾತ್ರ ಸೂಪರ್ ಐತೆ. ಕೇಳಿಸ್ಕೊಂಡ್ರೆ ಸೂಸೈಡ್ ಮಾಡ್ಕೊಂಡ್ರೆ ನನ್ನ ರೆಸಿಪಿ ನೋಡ್ಕೊಂಡು ಗಾಯ್ಸ್ ನಿಜ ಸುಳ್ಳು ಹೇಳ್ತಿಲ್ಲ, ಇದು ಟ್ರೂ ಆನೆಸ್ಟ್ಲಿ ಹೇಳ್ತಾ ಇರೋದು. ನಿಜವಾಗ್ಲೂ ಪಲಾವ್ ಮಾತ್ರ ಸೂಪರ್ ಆಗಿ ಮಾಡ್ತಾನೆ. ಹೇಳೋರ್ಗೆ ಏನಂತ ಈರುಳ್ಳಿ ಎಲ್ಲ ಕೆಂಪಾಗೋವರೆಗೂ ಈರುಳ್ಳಿ ಎಲ್ಲ ಕೆಂಪುವರೆಗೂ ಇದು ಫ್ರೈ ಮಾಡಬೇಕು. ಇವತ್ತು ಕಂಟೆಂಟ್ ಇದೆ. ಕಂಟೆಂಟ್ ಅಂತಿದ್ದಲ್ಲ ಗೈಸ್, ಇದೆ ತಮ್ಮನೇಲಿ ಇದೆ ಹಾಕ್ತೀನಿ. ಸಾಗರ್ ಕುಕ್ಕಿಂಗ್ ಏನೋ ಬೆಳಗ್ಗೆಯಿಂದ ಕಂಟೆಂಟ್ ಏನು ಸಿಕ್ತಿಲ್ಲ ವಿಡಿಯೋ ಮಾಡಕ್ಕೆ ಅಂತಿದ್ದ. ಅದಕ್ಕೆ ಕಂಟೆಂಟ್ಗೋಸ್ಕರ ಪಲಾವ್ ಮಾಡು ಕಂಟೆಂಟ್ ಆಯ್ತದೆ ಅಂದ್ಬಿಟ್ಟು ಮಾಡಿಸ್ತಾನೆ ನನ್ನ ಕೈಗೆ. ಏನು ಚಾಕ ಕಟ್ ಮಾಡಿ ಎಡಗಲ್ ಕಲಿದು ಮೊದಲೇ ಎಡಗಲ್ ಸ್ವಾಧೀನ ಎಲ್ಲ ಮಿಸ್ ಆಗ್ಬಿಟ್ಟು ಕೈಗೆ ಹೋಗೋದು. ಲೇ ನೀನು ಇವತ್ತೇ ಕೂಯ್ತೀಯ, ನಾಳೆ ಬೆಳಗ್ಗೆ ಆಯ್ತದೆ ಹಿಂಗೆ ಕೂತ್ರೆ. ತಡಿ ಒಂದು ನಿಮಿಷ ಬಲಗೆಲ್ ತಡಿ ಬಲಗೆಲ್ ಕುಡಿತೀನಿ ತಡಿ. ಚಾಕ್ ಸರಿ ಇಲ್ಲ ಕಣಲೆ. ಇಷ್ಟೊತ್ತು ಗಂಟೆ ತರಕಾರಿ ಹಚ್ಚಿನ ಅಷ್ಟೆಲ್ಲನೇ. ಓ ಇದು ಇದ್ರದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಕ್ಕೆ ಗಟ್ಟಿ ಬದಾದೆ. ಟೈಮ್ ಇಲ್ಲ, ಆಲ್ರೆಡಿ ಎಷ್ಟು 9:30. ಟೈಮ್ ಇದ್ದಿದ್ರೆ ನಾನು ಮಿಕ್ಸಿಲಿ ರುಬ್ಬಿಟ್ಟು ಮಾಡೋಣ ಅಂತಿದ್ದೆ. ಹಾಂ ನೀನೆಲ್ಲಪ್ಪ ಓ ಲೋ ಬ್ಯಾಟ್ರಿ ಚಾರ್ಜ್ ಹಾಕೋ. ಫ್ಲ್ಯಾಶ್ ಬರೋಲ್ಲ ಅಷ್ಟೇ. ಹೋಗಿ ಚಾರ್ಜ್ ಹಾಕೋ. ಒಳ್ಳೆ ಕೆಲಸ, ಬೇಡ ತಡೆಯ. ಒಳ್ಳೆ ಕೆಲಸ ನಾನು ಮಾಡಿ. ನಮ್ದ್ರಲ್ಲಿ ಆಲ್ಟ್ರ್ ಆಯ್ತಪ್ಪ, ನಮ್ದ್ರಲ್ಲಿ ಆಲ್ಟ್ರ್ ಐತೆ. ಹೋಗಿ ಚಾರ್ಜ್ ಇಲ್ಲಿ ಬರುತ್ತೆ ಈಗ ಟಾರ್ಚು ಎಲ್ಲ ಇಟ್ಟಿರ್ತೀವಿ. ಇದ ಮಧ್ಯದಲ್ಲಿ ಹಾಕ್ಬೇಕಂತೆ, ಅದು ಬೇಯ್ತಾ ಇರ್ಬೇಕಂತೆ. ಬೇಯೋ ಮೂಮೆಂಟ್ ಕಟ್ ಮಾಡಿ ಇವಾಗ ಹಾಕ್ಬೇಕಂತೆ. ಫಸ್ಟೇ ಕಟ್ ಮಾಡ್ಬಿಡಿ ಗಾಯ್ಸ್. ಬೇಯೋ ಮೂಮೆಂಟಲ್ಲಿ ಅವಾಗ ಕಟ್ ಮಾಡಿದ ಕ್ಯಾಪ್ಸಿಕಮ್ ಮರ್ತ್ಬಿಟ್ಟಿದ್ದೀವಿ ಗಾಯ್ಸ್. ತರಕಾರಿ ಚಾಕಲ್ಲಿ ಕಟ್ ಮಾಡಬೇಕು, ಈ ಅನ್ನದ ಕೈಲಲ್ಲ. ಗಾಯ್ಸ್ ನೋಡ್ಕೊಳ್ಳಿ, ಆ ಥರ ಕಂಡು ಬಂದರೆ ಅಲ್ಲೆಲ್ಲ ಕಟ್ ಮಾಡಿಬಿಡಿ ಗಾಯ್ಸ್. ಅವಾಗ ಟೇಸ್ಟ್ ಇನ್ನೂ ಬೇರೆ ಥರ ಬರುತ್ತೆ, ನೆಕ್ಸ್ಟ್ ಲೆವೆಲ್ ಬರುತ್ತೆ. ಸೊ ಗೈಸ್ ಈಗ ನೆಕ್ಸ್ಟು ಈಗ ಇದೆ ಅಣ್ಣಂದು ಸ್ಪೆಷಾಲಿಟಿ ಕೈರು ಸಾಗರ ರೆಸಿಪಿ ಅಂದರೆ ನೋಡ್ಕೊಳ್ಳಿ. ಈಗ ಇದು ಸಾಲ್ಟ್ ಇದು ನೋಡ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಸೊ ಇದು ಪೆಪ್ಪರು, ನೀರು ಕುಡಿಯುವಷ್ಟು. ಪಲಾವಲ್ಲಿ ಜಾಸ್ತಿ ನೀರು ಕುಡಿಬೇಕು ಅಂದರೆ ತಿಂತ ಇದನ್ನು ಜಾಸ್ತಿ ಹಾಕಿ. ಇದು ಯಾವುದಿದು ಪೌಡ್ರು ನನಗೂ ಗೊತ್ತಿಲ್ಲ. ಯಾವುದೋ ಗರಂ ಮಸಾಲ, ಧನಿಯಾ ಪುಡಿ ಧನ್ಯವಾಗಿ ಧನ್ಯೋಸ್ಮಿಯಾಗಿ. ಮುಗ್ದಿಲ್ಲ. ಇದು ಖಾಲಿ ಐತೆ, ಇದು ಬೂಸ್ಟ್ ಹಾಕ್ತೀವಿ ಗೈಸ್. ಬೂಸ್ಟ್ ಇಲ್ಲ ಐತೆ, ಬೂಸ್ಟ್ ಪ್ಯಾಕೆಟ್ ಹಾಕ್ತೀವಿ. ಸೊ ಗೈಸ್ ಲಾಸ್ಟ್ ಟಚ್ ಇದು ಫೈನಲ್ಲು. ಆಲೇ ರೈಸ್ ಎಲ್ಲ ಹಾಕಾಯಿತು. ಇವಾಗ ಏನು ಕೊತ್ತಂಬರಿ ಸೊಪ್ಪು ಹಾಕ್ತಿರೋದು. ಮೇಲಿಂದ ಸಾಂಬಾರು ಥರ ಕಾಣ್ತಿಲ್ಲ ಗೈಸ್, ಸಾಂಬಾರಲ್ಲ ಬರೀ ಅದು ಇದು ಎಲ್ಲ ಬರ್ನ್ ಮಾಡ್ಬೇಕು ಇವಾಗ. ಕುಲ್ಜಾ ಸಿಮ್ ಓಪನ್ ದ ಕುಕ್ಕರ್. ನೋಡಿ ಗಾಯ್ಸ್, ಪಲಾವ್ ಹಂಗೆ ಪಳ ಅಂತ ಹೊಳಿಸಿದೆ ಗೈಸ್. ನಿಜವೂ ಲಿಟ್ರಲಿ ಸಖತ್ತಾಗಿ ಗಮ್ಮಂತಿದೆ ಗೈಸ್, ಟೇಸ್ಟೇ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿ. ನಿಜವೂ ಮಾತ್ರ ಈ ಪಲಾವ್ ತಿನ್ನೋಕ್ಕೆ ನಾನು 70 ಕಿಲೋಮೀಟರಿಂದ ಬಂದಿದ್ದೀನಿ. ಬ್ಯಾಚುಲರ್ಸ್ ಪಲಾವ್ ಏನು ಅದೃಷ್ಟ ಮಾಡಿರ್ತಾರಪ್ಪ. ಸಾಗರದ ಮದುವೆ ಆಗೋರು ಪಲಾವ್ ತಿಂದ್ರೆ ಹಂಗೆ ಪಲಾವ್ಗೆ ಫಿದಾ ಆಗಬೇಕು.
ಅಲ್ಲಿ ಆನಂದ ನೋಡ್ಬೇಕು. ಈಗ ಒಂದು ಬೇರೆ ಕಂಪ್ನಿ ಚೇಂಜ್ ಮಾಡ್ತೀಯಲ್ಲ ಸಾಗರ, ಆ ರೆಸ್ಯೂಮಲ್ಲಿ ಸ್ಕಿಲ್ ಅಂತ ಏನೋ ಇದ್ರೆ ಕುಕ್ಕಿಂಗ್ ಪಲಾವ್ ಅಂತ ಹಾಕು, ಒಂದು ಪಲಾವ್ ಅಂತಲೇ ಹಾಕು ಅದಕ್ಕೆ ಸ್ಕಿಲ್ಲು. ಸಾಕಾಗಿ ಓನ್ಲಿ ಪಲಾವ್, ಓನ್ಲಿ ಪಲಾವ್ ಅಂತ ಹಾಕು. ಖಾಲಿ ಪಲಾವ್. ಅವನು ನಿನ್ನ ಕೆಲಸಕ್ಕೆ ನಿಂದು ಹಾಕ. ಏನು ಪಲಾವ್ ತಿನ್ನಕ್ಕಾದ್ರೆ ನೀನು ಜಾಯಿನ್ ಮಾಡ್ಕೊತಾನೆ. ನಾವಂತ ಇವತ್ತು ಸರ ಬ್ಯಾಟಿಂಗ್ ಮಾಡೋದೆ ಬೆಳಗ್ಗೆಯಿಂದ. ನನಗೆ ಇವತ್ತು 11 ಋಣ ಎಷ್ಟು ಇದೆ ಅಂದರೆ, ಎಲ್ಲರಿಗೂ ಆ ಥರ ಎಲ್ಲ ಋಣ ಸಿಗುತ್ತೆ, ಬಟ್ 11 ಋಣ ಗೈಸ್ ಅದು ಏನೋ 11 ಮೇಲೆ ನಮ್ಮ ಹೆಸರಿರಬೇಕು ಹುಡುಕ್ಬಿಡಿ ಹಂಗಂತ, ಬಟ್ ಅದೇನೋ ಅಂತಾರೆ ಹಂಗೆ ಡೈಲಾಗ್ ಅದು. ಇವತ್ತು ಸಿಕ್ಕಾಪಟ್ಟೆ ಇದೆ 11 ಋಣ ನನ್ನ ಗೈಸ್. ಈಗ ನಾನು ಮೊಸರಲ್ಲಿ ಫಸ್ಟ್ ತಿನ್ನಲ್ಲ, ಫಸ್ಟು ನಾರ್ಮಲ್ ಆಗಿ ತಿಂದಿರ್ತೀನಿ, ಟೇಸ್ಟ್ ನಮಗೆ ಗೊತ್ತಾಗಬೇಕಲ್ಲ ಗೈಸ್. ಆಹಾ ಆಹಾ ಅದ್ಭುತ ಟೇಸ್ಟ್ ಮಾತ್ರ ಬೆಂಕಿ ಸೈಕ್ ಆಗೈತೆ ಗೈಸ್. ಆಹಾ ಹಾ. ಈಗ ಮೊಸರು ಬಜ್ಜಿ ತಿಂತೀನಿ ಗೈಸ್. ಇಟ್ಟಾಡ್ಸ್ಕೊಂಡ್ ನೋಡಿತಾರೆ. ಬಿಲ್ಡಪ್ ಜಾಸ್ತಿ ಆಯ್ತು, ಕಮ್ಮಿ ಕೂಡ. ಬಿಲ್ಡಪ್ ಜಾಸ್ತಿ ಗೈಸ್ ಎಲ್ಲರಿಗೂ ಕುಡಿದ್ಮೇಲೆ ನಶೆ, ನನಗೆ ನಮ್ಮ ಹುಡುಗನ್ ಪಲಾವ್ ತಿಂದಿನ ನಶೆ. ಜಾಸ್ತಿ ಬಿಲ್ಡಪ್ ಹಾಕೋಣ. 5 ತಿಂಗಳಿಗೆ ಸುದ್ದ. ಗುಡ್ ಮಾರ್ನಿಂಗ್ ಗೈಸ್. ಗೈಸ್ ಬೆಳಗ್ಗೆ ಎದ್ಮೇಲೆ ದೇವ್ರ ಫೋಟೋ ನೋಡೋದು ಓಕೆ, ಬಟ್ ಬೇರೆ ಯಾರ ಫೋಟೋ ನೋಡೋಕೆ ಹೋಗ್ಬಿಡಿ. ಆಮೇಲೆ ಬೆಳಗ್ಗೆ ಎದ್ದು ನಿಮ್ಮ ಫೋಟೋ ನೀವೇ ನೋಡ್ಕೊಳ್ಳಿ ಗೈಸ್. ಅದೃಷ್ಟ ಆದರೂ ದುರದೃಷ್ಟ ಆದರೂ ನಿಮ್ಮ ಹಾಕೋದಿಂದನೇ ಬರ್ತದೆ. My angel love. Later. ಸೊ ಈ ಬಟ್ಟೆ ಅಲ್ಲಿಂದ ಐರನ್ ಮಾಡ್ಕೊಂಡು ತೊಗೊಂಬಂದೆ, ಬಟ್ ಇಲ್ಲೆಲ್ಲ ಬ್ಯಾಗಲ್ಲಿ ಹಾಕೊಂಬಂದೆ, ಎಲ್ಲ ಸುತ್ತಿಡ್ಬಿಡೋದು. ಸೊ ಇವರು ನಿಮ್ಮ ಹೆಸರು ನೀವು ಬರ್ತಾ ಇದ್ಕೊಂಡ್ರೆ ಏದ್ರ ಹೆಸರು? ಪಟೇಲ್ರು? ಪಟೇಲ್ ಬಾಯ್ ಆಯ್ತು ಸರ್. ಹಂಗೆ ನಮಗೂ ಕುಡಿ. ಇಲ್ಲ ನೋಡಿ ಗೈಸ್ ನಮ್ಮ ಏರಿಯಾ. ಬಾಯ್. ಗೊತ್ತಿಲ್ಲ ಕಣ, ನಾನು ವಿಡಿಯೋ ಮಾಡ್ತಿದ್ದೆ. ಲವ್ ಅಡುಗೆ ಮಾಡ್ತವನೇ. ಹೇಗೈತೆ ಈಗ ಬಂದು ರೆಡಿ ಆಯಿತು, ಈಗ ಆಫೀಸ್ಗೆ ಹೊರಡಬೇಕು. ಟಿಫನ್ ಅಲ್ಲಿ ನಮಗೆ ಕುಕ್ಕರ್ ಸಿಗ್ತಿದೆ, ಅದರಿಂದ ಅಂದರೆ ಹೋಗ್ಬೇಕು. ಗೈಸ್ ನೋಡಿ ಕುಯ್ದಿನ ಹೆಂಗೆ ಎಂಟೆ ಪುಳಿಯಾಗಿದೆ. ಇಲ್ಲಿ ಇರ್ಬೇ ಇನ್ಯಾಕೆ ಮತ್ತೆ ಬಾ ಅಂದ್ರೆ ಬರಲ್ವಾ? ಕಸ ಗುಡಿಸಿದೆ ನಿಂತ್ಕೊಳ್ಳಲ್ಲ. ಕಸ ಗುಡಿಸಿದೆ ಕಂಡ ಲೋ ಬಿಡ ಪಾಕಪ್ಪ. ಇಲ್ಲೇನಾದಾಗೆ ನೀನು ವಿಡಿಯೋ ಕಟ್ ಮಾಡಿಲ್ಲ, ಇದು ಹಾಕಿ ಹಾಕ್ತೀನಿ ಬಿಡು. ಈಗ ತಿಂತದೆ ಗೈಸ್ ನೋಡಿ ನಮ್ಮ ಪರಿಸ್ಥಿತಿ. ಗೈಸ್ ನೋಡಿ ನೆಲದ ಬಿದ್ದಿರೋದು ಐಕನ್ ತಿಂತದೆ ಇಲ್ಲ. ನಮ್ಮ ಲೈಫು ಹೆಂಗೆ ಆಗೋಣ ಪುಡಿಂಗಣ
ದಿಕ್ಕು ದಸೆ ಅಂದ್ರೆ ಎಣ್ಣೆನ ಕೂಡ ಎದ್ದೋಗ್ಬಿಡ್ತದೆ. ಇಲ್ಲಿ ಐಕಂತಿನ ಲೆವೆಲಿಗೆ ಬಂದ್ಬಿಟ್ಟಿದೀವಿ ಗೈಸ್, ಬಡವ ಆಗ್ಬಿಟ್ಟಿದೀವಿ ಗೈಸ್. ರಿಚ್ ಆಗಿ ಸಾರಿ ಪೂರ್ ಅನ್ನೋದೇನು ತಪ್ಪಿಲ್ಲ, ನಾವು ಐಕಂತಿಂದ ಲೆವೆಲಿಗೆ ಬಂದ್ಬಿಟ್ಟಿದ್ದೀವಿ ಗೈಸ್. ನಾನು ಅದೇ ಮುಂದೆ ಹಾಕಿದ್ರೆ ನೀನು ಆಡಿಯನ್ಸ್ ಕಣ್ಣಾರೆ ನೋಡ್ತಾರಲ್ಲ. ಗೈಸ್ ಚಾಕ್ ಹಿಡಿದಿತ್ತು ಯಾರು ಗೊತ್ತಾ ಗೈಸ್, ಅವನೇ. ಆಡಿಯನ್ಸ್ ಕೂಡ ಬೆತ್ತವ್ರೆ ಯಾವ ರೇಂಜ್ ಪುಳಿಯೋಗರೆ ಬರ್ತದೆ ಅಂತ. ಈಗ ಟೇಸ್ಟ್ ಮಾಡೋ ಸಮಯ. ಚಾಲ ಗೊತ್ತಾಯ್ತಾ ಚೆನ್ನಾಗಿ ಕಣ. ಸೊ ಗೈಸ್ ಟಿಫನ್ನು ಕೂಡ ಆಯಿತು, ಬಟ್ ಆಫೀಸ್ಗೆ ಹೋಗೋಕ್ಕೆ ಮೂಡಿಲ್ಲ. 10:30 ಆಗಿದೆ, ಬಟ್ ಸ್ಟಿಲ್ ಒಂಥರ ಬೇಜಾರು ಆಫೀಸ್ಗೆ ಹೋಗಿ. ಅದಕ್ಕೆ ಸುಮ್ಮನೆ ಇದ್ದೀನಿ, ಆಮೇಲೆ ಹೋಗೋಣ ಅಂತ. ಏನದು ಆಗಿಲ್ಲ ಅಂತ ಬರ್ತಿದೆ. 642071. ಸೊ ಗೈಸ್ ಸಾಗರ್ ಒಂದು ATM ಕಾರ್ಡು ಪಿನ್ ಜನ್ರೇಟ್ ಮಾಡೋಕ್ಕಾಯ್ತಿಲ್ಲ. ATM ಕಾರ್ಡ್ ಬಂದರೂ ಅಕೌಂಟ್ ಹೋಲ್ಡರು ನಂಬರ್ ಚೇಂಜ್ ಅಂತ ಬರ್ತಿದೆ. ಎಷ್ಟು 1 ಮಂತಿಂದ ಚೇಂಜ್ ಮಾಡಿಸ್ಬೇಕು, ಸರಿ ಮಾಡಬೇಕು ಅಂತ ಅನ್ಕೊಂತಾರು, ಇನ್ನೂ ಆಗ್ತಾಯಿಲ್ಲ ಇವತ್ತಿನವರೆಗೂ. ಅದೇ ಸೊ ಗೈಸ್ ಇವಾಗ ಆಫೀಸ್ ಹತ್ರ ಬಂದೆ. ಆಫೀಸ್ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಇದು ಇದ್ರ ಹತ್ರ ಹೋಗ್ಬೇಕಿತ್ತು. ಸಾಧ್ಯ ಆದರೆ ಸಿಗ್ತೀನಿ ಅಂತ ಹೇಳಿದ್ದೀನಿ. KSIU ಮಾನಸ ಗಂಗೋತ್ರಿ ಹತ್ರ ಹೋಗ್ಬೇಕಿತ್ತು. ಒಬ್ಬರು ಮೀಟ್ ಆಗ್ತೀನಿ ಅಂತ ಹೇಳಿದ್ರು. ಸೊ ಹೀಗೆ ಸಾಧ್ಯ ಆದರೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಆಫೀಸ್ ಕೆಲಸ ಸ್ವಲ್ಪ ಮುಗಿಸ್ಕೊಂಡು ನೋಡೋಣ ಆಮೇಲೆ. ಯಾಕೆ ಹಿಂಗಾದೆ? ಚೆನ್ನಾಗೇ ಇದ್ದಲ್ಲ ಇವಾಗ ತಾನೆ, ಚೆನ್ನಾಗೇ ಇದ್ದಲ್ಲಪ್ಪ. ಭದ್ರಾಜ್ ಪಾಸ್ವರ್ಡ್ ಗಾಡಿ ನಂಬರ್ KL11 ಗಾಡಿಗೆ ನೀವು ಸ್ಮಾಲ್ ಆಗಿದ್ರೆ ತಗೊಳ್ಳೋದು ಕ್ಯಾಪ್ಸಿ B ಇಷ್ಟು ಗಾಡಿ ನಂಬರ್ ಕಡೆ ಇಲ್ಲ ಸರ್. ಹಾಗಾದ್ರೆ ಮಾಡಿದ್ವಿ, ಅದು ಮಾಡಲ್ಲ ಗಾಡಿದು ಹಳೆ ಮಾಡಲ್ಲ. ಶ್ರೀರಾಮ್ ಪಿಲ್ಲರ್ ಅಂಗಡಿ ನನಗೆ ನಮಗೇನೋ ಪ್ರಾಬ್ಲಮ್ ಬಂದರೂ ಅವರೇನೋ ಒಂದು ಏರಿಯಾ ಅಷ್ಟೇ ನಮಗೆ. ಗೈಸ್ ರೋಡ್ ಶೋ ಅಂತ ಕರ್ಕೊಂಬಂದವ್ರೆ ನಮಗೆ. ಅಪ್ರೂಪಕ್ಕೆ ಬಂದಿದ್ದೀನಿ, ನೆಮ್ಮದಿಯಾಗಿರೋಕ್ಕೂ ಬಿಡ್ತಾಯಿಲ್ಲ ಇಲ್ಲಿ ಬೇರೆ ಈಗ ಮಾರ್ಕೆಟಿಂಗ್ ಮಾಡಬೇಕು ಇವಾಗ. ಗೈಸ್ ಎರಡು ಬಿಸ್ನೆಸ್ ಮೀಟಿಂಗಿಗೆ ಈಗ ನೆಕ್ಸ್ಟು ಬೇರೆ ಕಡೆ ಓಡಬೇಕು ಇವಾಗ. ಸೊ ಗೈಸ್ ಕೆಲಸ ಮುಗೀತು, ಇವಾಗ ರೂಮ್ಗೆ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹಂಗೆ ಅಂತವೇ ಸಾಂಬಾರು ತಗೊಂಡು ಹೋಗಬೇಕು. ರೈಸ್ ಇದೆ ಗೈಸ್. ಈಗ ಸಾಂಬಾರು ಹಿಡ್ಕೊಂಡು ಪಕ್ಕದ ಬಿಲ್ಡಿಂಗ್ ಹೋಯ್ತಾ ಇದ್ದೀವಿ. ಅಲ್ಲೊಂದು ರೈಸ್ ಮಡಗಿದ್ದಾರೆ, ಅಲ್ಲಿ ಅನ್ನ ಅಲ್ಲಾಗಿದೆ. ಅದಕ್ಕೆ ಸಾಂಬಾರು ಹೋಟ್ಲಲ್ಲಿ ತಗೊಂಡು ಅಲ್ಲಿ ಹೋಗ್ತಾ ಇದೀವಿ ಊಟ ಮಾಡೋಕ್ಕೆ. ಬಿಲ್ಡಿಂಗ್ಗೆ ಆರಿ ಊಟ ಮಾಡೋ ಪರಿಸ್ಥಿತಿ. ಈಗ ಈ ಮನೆಗೆ ಬಂದಿದ್ದೀವಿ. ಸಾಲ್ ಅಡಿದು ಬೆಡ್ರೂಮ್, ಅಡಿದು ಕಿಚನ್, ಇದು ದೇವ್ರ ಮನೆ ಗೈಸ್, ಅಡಿದು ವಾಶ್ರೂಮ್ಸ್. ಯಾರೋ ಒಬ್ಬ ಸ್ಟೋರಿ ಹಾಕಿದ ಗೈಸ್, ಮೈಸೂರಲ್ಲಿ ಏನಿಲ್ಲ ಅಂದ್ರೆ ನೆಮ್ಮದಿ ಇದೆ ಅಂತ. ನೆಮ್ಮದಿ ಇಲ್ಲ ಗೈಸ್. ಮೈಸೂರಲ್ಲಿ ಏನಿಲ್ಲ ಅಂದರು ನೆಮ್ಮದಿ ಇದೆ. ಇಲ್ಲ ಬಾಡಿಗೆ ಮಾಡೋ ಮಾಡ್ಕೊಳ್ಳೋದ್ರಿಗೆ ಇಲ್ಲ ಸೆಟ್ಲ್ ಆಗ್ಬಿಡೋದು ಒಳ್ಳೇದಾದ್ರೆ. ನಮ್ಮ ಆಡಿಯನ್ಸ್ ಹೇಳ್ತೀನಣ್ಣ, ನಿಮ್ಮ ಚಾನಲ್ ಹೆಸರು ಅಣ್ಣ? SR ಕೈ ರುಚಿ ಅಂತ
SR ಕೈ ರುಚಿ ಅಂತ ಯೂಟ್ಯೂಬ್ ಚಾನಲ್ ಇದೆ ಗೈಸ್. ಅದರಲ್ಲಿ ಕುಕ್ಕಿಂಗು ಬ್ಲಾಗ್ಸ್ಗಳು ಬರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಣ್ಣ ನಿಮ್ದು ಯಾವ್ದಣ್ಣ ಚಾನಲು? ಪ್ರವೀಣ್ ಮಾಣಿಕ್ಯ ಅಂತ ಅದೊಂದು ಚಾನಲ್ ಇದೆ. ಅದು ಕೂಡ ಟ್ರಾವೆಲ್ಸು ಬ್ಲಾಗಿಂಗ್ ಇರುತ್ತೆ. ಅದು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹಾಗೇನೊಂದು ಚಾನಲ್ ಐತೆ, ಬನ್ನಿ ತಡಿ ಕೇಳೋಣ. ಗೈಸ್ ಇದೆ ಗೈಸ್ ಯೂಟ್ಯೂಬ್ ಚಾನಲ್. ಆನ್ ದಿ ಸ್ಪಾಟ್ ಸಬ್ಸ್ಕ್ರೈಬ್. ನಿಮ್ಮದು ಯೂಟ್ಯೂಬ್ ಚಾನಲ್ ಹಾಗೆ ತೋರಿಸಿದೆ ಅಲ್ಲೇ. ಹಾಂ. ಸೊ ಗೈಸ್ ಇದು ಪ್ರವೀಣ್ ಮಾಣಿಕ್ಯ ಅಂತ, ಈ ಯೂಟ್ಯೂಬ್ ಚಾನಲ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್ ಇಲ್ಲಿ SR ಯೂಟ್ಯೂಬ್ ಚಾನಲ್ ಇದೆ, ಪ್ರವೀಣ್ ಮಾಣಿಕ್ಯ ಯೂಟ್ಯೂಬ್ ಚಾನಲ್ ಇದೆ, MNJ ಯೂಟ್ಯೂಬ್ ಚಾನಲ್ ಇದೆ. ನಿಮ್ದು ಏನಿದೆ? ನಿಮ್ದು ಏನಿದೆ ಯೂಟ್ಯೂಬ್ ಚಾನಲ್? ಅತಿಥಿ ದೇವೋ ಭವ. ಎಲ್ಲ ಪದ್ಮಾ ಮೆಸ್ಸು. ಆಫ್ ಮಾಡಾಯಿತು. ಸೊ ಗೈಸ್ ಹೊರಡುವ ಸಮಯ, ಹೊರಡೋಕ್ಕೆ ಮುಂಚೆ ನಮಗೆ ನಮ್ಮ ಗೆಳೆಯ ನಮಗೆ ಇವೆಲ್ಲ ಸ್ಪಾನ್ಸರ್ ಮಾಡ್ತಾರೆ. ಎಲ್ಲ ಸ್ಪಾನ್ಸರ್ ಮಾಡ್ತಾರೆ ನಮಗೆ. ಬ್ಲಡ್ ಮಾಡ್ತೀನಿ ಬಿಡು. ಸೊ ಥ್ಯಾಂಕ್ ಯು ಎಲ್ಲ ವರ್ಕಿಗೆ ಸ್ವಲ್ಪ ಬೇಕಾಗಿತ್ತು.